ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೆಟ್ರೋಲ್ ಕ್ಯಾನ್ ಮ್ಯಾಚ್ ಬಾಕ್ಸ್ ಎಲ್ಲ ಇಲ್ಲೇ ಇದೆಯಲ್ಲ, ಬೇಕು ಅಂತಾನೆ ಯಾರಾದ್ರೂ ಮಾಡಿರ್ಬೋದಾ? ಮಿಸ್ಟರ್ ಮಂಜು ಅವರು ನಾನು ಕೊಟ್ಟಿರೋ ಹಾವಳಿಗೆ ಸಖತ್ ಶಾಕ್ ಆಗವ್ರೆ. ಬಹುಶಃ ಹಿಸ್ಟ್ರಿಲೇ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಅಪ್ಪನೇ ಅವಳ ಮಗಳ ಮದುವೆ ಚಪ್ರಕ್ಕೆ ಬೆಂಕಿ ಹಚ್ಚಿರೋದು. ಮಾವಯ್ಯ, ಇದು ಬರೀ ಸ್ಯಾಂಪಲ್ ಅಷ್ಟೇ, ನೋಡ್ತಾ ಇರಿ ಇನ್ನ ಮುಂದೆ ಏನೇನಾಗುತ್ತೆ ಅಂತ. ಬರೀ ಮಾವನ್ ಚಾರ್ಜ್ ಮಾಡಿದ್ರೆ ಸಾಕಾಗಲ್ಲ, ಮಾವನ್ ಮಗಳಿಗೂ ಚಾರ್ಜ್ ಮಾಡಬೇಕು, ಆಗ್ಲೇ ಕೆಲಸ ಆಗೋದು ಅನ್ಸುತ್ತೆ. ನಮ್ಮ ಮಾವ ಬಂದು ನನ್ನ ಕಾಲು ಹಿಡ್ಕೊಂಡ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಏ ಅಂಜಲಿ, ನೀನು ನನ್ನ ಕೆನ್ನೆಗೆ ಹೊಡೆದೆ ಅಲ್ಲ, ಇವಾಗ ಒಂದು ಬ್ಯೂಟಿಫುಲ್ ವಿಡಿಯೋ ಕಳಿಸ್ತೀನಿ ನೋಡು. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಯಾಕೆ ಬೆವರ್ತಾ ಇದೆಯಾ? ಏನೇ ಕುಂಬಳಕಾಯಿ ನೀನು, ಬೇಸಿಗೆ ಕಾಲದಲ್ಲಿ ಬೆವರದೆ ಇನ್ನೇನು ಚಳಿಗಾಲದಲ್ಲಿ ಬೆವರಕ್ಕಾಗುತ್ತಾ? ತುಂಬ ಸೆಕೆ ಅಲ್ವಾ, ಅದಕ್ಕೆ. ನಿಜ ಹೇಳ್ತಿದ್ದೆ ತಾನೆ, ನನ್ನಿಂದ ಏನು ಮುಚ್ಚಿಡ್ತಿಲ್ಲ ಅಲ್ವಾ? ನಿನ್ನ ಹತ್ರ ಏನು ಮುಚ್ಚಿಡ್ಲಿ ನಾನು? ಸುಮ್ಮನಿರಕ್ಕ, ಬಾ ನೀನು. ಇಲ್ಲೇನು ಮಾಡ್ತಿದ್ದೀರಾ? ಒಂದು ಫೋನ್ ಬಂದಿತ್ತು ಮಗಳೇ, ಹಾಗೆ ಮಾತಾಡ್ತಾ ಮಾತಾಡ್ತಾ ಈ ಕಡೆಗೆ ಬಂದ್ಬಿಟ್ಟೆ. ಅಪ್ಪ, ಆಕಾಶ ನೋಡ್ಬೇಕು ಅಂತಂದ್ರೆ ಏಣಿ ಹತ್ತೆ ನೋಡ್ಬೇಕು ಅಂತೇನಿಲ್ಲ, ತಲೆ ಎತ್ತು ನೋಡಿದ್ರೆ ಕಾಣಿಸುತ್ತೆ. ಹಾಗೆ ಪೂಜೆ ದಿನ ಒಡವೆಗಳನ್ನ ನೀವೇ ಕದ್ದಿರೋದು ಅಂತ ಯಾರು ಹೇಳ್ಬೇಕಾಗಿಲ್ಲಪ್ಪ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗತ್ತೆ. ನನಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಿದ್ಯಪ್ಪ. ಮೊದಲು ನಾನು ಒಡವೆಗಳನ್ನ ಹಾಕೋಬೇಕು ಅಂತ ರೂಮ್ ಹತ್ರ ಹೋಗ್ತಿರುವಾಗ ನೀವು ರೂಮಿಂದ ಆಚೆ ಬಂದ್ರಿ. ಆಮೇಲೆ ನಾನು ಹೋಗಿ ಒಡವೆಗಳನ್ನ ನೋಡಿದಾಗ ಒಡವೆಗಳಲ್ಲಿ ಇರಲಿಲ್ಲ. ಆಮೇಲೆ ಮತ್ತೆ ನಾವೆಲ್ಲರೂ ಹೋಗಿ ನೋಡಿದಾಗ ಒಡವೆಗಳು ಅಲ್ಲೇ ಇತ್ತು. ಆದ್ರೆ ಹೇಗೆ ವಾಪಸ್ ಒಡವೆಗಳು ಅಲ್ಲಿಗೆ ಬಂತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದಂತೂ ನಿಜಪ್ಪ, ಆ ಒಡವೆಗಳನ್ನ ಕದ್ದಿರೋದು ನೀವೇ ಅಂತ ನನಗೆ ತುಂಬಾ ಚೆನ್ನಾಗಿ. ಅಷ್ಟೇ ಅಲ್ಲಪ್ಪ, ಚಪ್ರಕ್ಕೆ ಬೆಂಕಿ ಹಚ್ಚಿದ್ ಕೂಡ ನೀವೇ ಅಂತಾನೂ ನನಗೆ ಗೊತ್ತು. ನಾನವತ್ತು ಎಂಗೇಜ್ಮೆಂಟ್ ದಿನ ಸುಹಾಸಿನಿ ಹತ್ರ ಡ್ರೆಸ್ ಮೇಲೆ ಜ್ಯೂಸ್ ಚೆಲ್ಲಿದ್ರು ಅಂತ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ದೆ. ಆ ಟೈಮಲ್ಲಿ ಯಾರೋ ನನ್ನ ಡ್ರೆಸ್ ಚೇಂಜ್ ಮಾಡೋದನ್ನ ವಿಡಿಯೋ ತೆಗೆದ್ಬಿಟ್ಟಿದ್ದಾನೆ.
ಈ ವಿಷಯ ಏನಾದರೂ ಬೇರೆಯವ್ರಿಗೆ ಗೊತ್ತಾದರೆ ಏನು ಮಾಡಲಿ? ಯಾರು ಇವನು? ನಂದು ಯಾಕೆ ವಿಡಿಯೋ ಮಾಡಿದ್ದಾನೆ? ನನಗೆ ಯಾಕೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ? ಯಾವುದಕ್ಕೂ ಒಂದ್ಸಲ ವಿಚಾರಿಸ್ಬಿಡ್ತೀನಿ. ಇವನ್ ಯಾಕೆ ಕಟ್ ಮಾಡ್ತಾ ಇದ್ದಾನೆ? ಏ ಅಂಜಲಿ, ನೀನು ಕಾಲ್ ಮಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಇಷ್ಟೊತ್ತಾಗಲೇ ಆ ವಿಡಿಯೋ ನೋಡಿ ತಲೆನ ಪರ ಅಂತ ಕೆರ್ಕೊಂಡಿರ್ತೀಯ. ನೋಡ್ತಾ ಇರು, ಈ ವಿಡಿಯೋ ಇಟ್ಕೊಂಡು ನೀನು ಹೇಗೆ ಆಟ ಆಡಿಸ್ತೀನಿ ಅಂತ. ಅಪ್ಪ, ನೀವು ನಮಗೋಸ್ಕರ ಏನು ಬೇಕಿದ್ರು ಮಾಡ್ತೀರಾ, ಎಂಥ ರಿಸ್ಕ್ ತಗೊಳ್ಳೋದಕ್ಕೂ ರೆಡಿ ಇರ್ತೀರಾ. ನಮಗೆ ನೋವಾದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಹೀಗಿರುವಾಗ ಅದಿತಿ ಮದ್ವೆ ಒಂದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದೀರಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲಪ್ಪ. ಆಶ್ಚರ್ಯ ಆಗ್ತಿದೆ. ಅಪ್ಪ ಪ್ಲೀಸ್, ನೀವ್ ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಹೇಳಿಪ್ಪ. ನಿಮ್ ಉದ್ದೇಶ ಆದ್ರೂ ಏನು? ಪರವಾಗಿಲ್ಲ ಬಿಡಿಪ್ಪ. ನೀವ್ ಯಾಕೆ ಚಪ್ರಕ್ಕೆ ಬೆಂಕಿ ಹಾಕಿದ್ರಿ ಅಂತ ನಾನು ಮತ್ತೆ ಕೆದ್ಕಕ್ಕೆ ಹೋಗಲ್ಲ. ನೀವೇನೇ ಮಾಡಿದ್ರು ಅದು ನಮ್ಮೊಳದಕ್ಕೆ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಯಾವತ್ತೂ ತಪ್ಪು ಮಾಡ್ದಿರೋರು ಇವಾಗ ತಪ್ಪು ಮಾಡ್ತಿದ್ದೀರಾ ಅಂತಂದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಇದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಏನೇ ಪ್ರಾಬ್ಲಮ್ ಆಗ್ತಿದ್ರು ನನ್ನ ಹತ್ರ ಹೇಳ್ಕೋಬೋದುಪ್ಪ. ನನ್ನ ಹತ್ರ ಆಗಲಿ ವೇದಾಂತ್ ಹತ್ರ ಆಗಲಿ ನೀವು ಮುಕ್ತವಾಗಿ ಹೇಳ್ಕೋಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.